ಎಲ್ಲರಿಗೂ ಶರಣ್ರಿ. ತಮಗೆಲ್ರಿಗೂ ಯನ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿದ್ದೇಶ್ವರ ಜಾತ್ರೆ ಬಗ್ಗೆ ನೋಡ್ಕೊಂಡು ಬರೋಣ ಬರ್ರಿ. ವಿಜಯಪುರ ಜಿಲ್ಲೆ ತನ್ನ ಐತಿಹಾಸಿಕ ಸ್ಮಾರಕಗಳು, ಧಾರ್ಮಿಕ ಪರಂಪರೆ ಮತ್ತು ಸಂಸ್ಕೃತಿಗಾಗಿ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯಲ್ಲಿ ಅತ್ಯಂತ ಭಕ್ತಿಭಾವದಿಂದ ಹಾಗೂ ವೈಭವದಿಂದ ಆಚರಿಸಲ್ಪಡುವ ಜಾತ್ರೆಗಳಲ್ಲೊಂದು ಸಿದ್ದೇಶ್ವರ ಜಾತ್ರೆ. ಇದು ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಹಾಶ್ರದ್ಧೆ ಮತ್ತು ಸಂಭ್ರಮದಿಂದ ನಡೆಯುವ ಪ್ರಮುಖ ಧಾರ್ಮಿಕ ಉತ್ಸವವಾಗಿದೆ. ಈ ಜಾತ್ರೆ ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ, ಅದು ಜನರ ನಂಬಿಕೆ, ಸಂಸ್ಕೃತಿ, ಸಾಮಾಜಿಕ ಏಕತೆಯನ್ನು ಪ್ರತಿಬಿಂಬಿಸುವ ಮಹೋತ್ಸವವಾಗಿದೆ. ಸಿದ್ದೇಶ್ವರರು ವಿಜಯಪುರದ ಇಷ್ಟ ದೈವವಾಗಿದ್ದು, ಅವರನ್ನು ಶಿವನ ಅವತಾರವೆಂದು ಭಕ್ತರು ನಂಬುತ್ತಾರೆ. ಸಿದ್ದೇಶ್ವರರು ಲಿಂಗಾಯತ ಧರ್ಮದ ಮಹಾನ್ ಶರಣರಾಗಿದ್ದರು. ಸರಳತೆ, ಸಮಾನತೆ ಮತ್ತು ಕಾಯಕ ತತ್ವಗಳನ್ನು ಬೋಧಿಸಿದ್ದಾರೆ. ವಿಜಯಪುರದ ಜನರ ಜೀವನದಲ್ಲಿ ಸಿದ್ದೇಶ್ವರರ ಸ್ಥಾನ ಅತ್ಯಂತ ಗೌರವಪೂರ್ಣವಾಗಿದೆ. ಅವರ ಹೆಸರಿನಿಂದಲೇ ನಗರವನ್ನು ಕೆಲವೊಮ್ಮೆ ಸಿದ್ದೇಶ್ವರ ನಗರ ಎಂದು ಕರೆಯಲಾಗುತ್ತದೆ. ಸಿದ್ದೇಶ್ವರ ಜಾತ್ರೆ ಸಾಮಾನ್ಯವಾಗಿ ಮಾಘ ಮಾಸದಲ್ಲಿ ನಡೆಯುತ್ತದೆ, ಅಂದರೆ ಜನವರಿಯಿಂದ ಫೆಬ್ರವರಿವರೆಗೂ. ಜಾತ್ರೆ ಹಲವು ದಿನಗಳ ಕಾಲ ನಡೆಯುತ್ತದೆ. ಅದರ ಪ್ರಮುಖ ಆಕರ್ಷಣೆ ರಥೋತ್ಸವವಾಗಿದೆ. ಹಾಗೆ ಮದ್ದು ಸಿಡಿಸುವುದು, ನಂದಿ ಕೋಲು ಇವೆಲ್ಲವೂ ಕೂಡ ಜಾತ್ರೆಯ ಆಕರ್ಷಣೆ. ಜಾತ್ರೆಯ ದಿನಗಳಲ್ಲಿ ದೇವಾಲಯವನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ದೂರದೂರಿನಿಂದ ಸಾವಿರಾರು ಭಕ್ತರು ವಿಜಯಪುರಕ್ಕೆ ಆಗಮಿಸಿ ಸಿದ್ದೇಶ್ವರ ದೇವರ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಸಲ್ಲಿಸ್ತಾರೆ. ಜಾತ್ರೆಯ ಸಮಯದಲ್ಲಿ ಸಿದ್ದೇಶ್ವರ ದೇವಾಲಯದ ಸುತ್ತಮುತ್ತ ವಿಶೇಷ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಭಕ್ತರು ಬೆಳಗ್ಗೆಯಿಂದಲೇ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆಯುತ್ತಾರೆ. ದೇವರಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ. ರಥೋತ್ಸವದ ಸಂದರ್ಭದಲ್ಲಿ ಸಿದ್ದೇಶ್ವರ ದೇವರನ್ನು ಭವ್ಯವಾಗಿ ಅಲಂಕರಿಸಿ ರಥದಲ್ಲಿ ಪ್ರತಿಷ್ಠಾಪಿಸಿ ಭಕ್ತರು ರಥವನ್ನು ಎಳೆದು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಜಾತ್ರೆಯಲ್ಲಿ ದೀಪೋತ್ಸವ, ಪ್ರಸಾದ ವಿತರಣೆ, ಭಜನೆ, ಕೀರ್ತನೆ, ಪ್ರವಚನಗಳು ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಲಿಂಗಾಯತ ಸಂಪ್ರದಾಯದ ಅನೇಕ ಮಠಾಧೀಶರು ತಮ್ಮ ಧಾರ್ಮಿಕ ನಾಯಕರ ಜಾತ್ರೆಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡುತ್ತಾರೆ. ಸಿದ್ದೇಶ್ವರ ಜಾತ್ರೆ ಧಾರ್ಮಿಕ ಆಚರಣೆ ಜೊತೆಗೆ ಸಾಮಾಜಿಕ ಏಕತೆಯ ಸಂಕೇತವಾಗಿದೆ. ಜಾತ್ರೆಯಲ್ಲಿ ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುತ್ತಾರೆ. ಇದು ಸಹೋದರತ್ವ ಮತ್ತು ಸಾಮರಸ್ಯವನ್ನು ಬೆಳೆಸುತ್ತದೆ. ಜಾತ್ರೆಯ ಸಮಯದಲ್ಲಿ ಅನೇಕ ತಾತ್ಕಾಲಿಕ ಅಂಗಡಿಗಳು, ಆಟಿಕೆ ಮಳಿಗೆಗಳು, ತಿಂಡಿ ತಿನಿಸುಗಳ ಸ್ಟಾಲ್ಗಳು ಸ್ಥಾಪನೆಯಾಗುತ್ತವೆ. ಇದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭವಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಗೆ ವಿಶೇಷ ಮೆರುಗು ನೀಡುತ್ತವೆ. ಮಕ್ಕಳಿಗೆ ಜಾತ್ರೆ ಒಂದು ಹಬ್ಬದಂತೆ, ದೊಡ್ಡವರಿಗೂ ಇದು ಸಂತೋಷ ಮತ್ತು ಭಕ್ತಿಭಾವವನ್ನು ಉಂಟು ಮಾಡುತ್ತದೆ. ವಿಜಯಪುರನ್ನು ಗುರುತಿಸುವ ಪ್ರಮುಖ ಅಂಶಗಳಲ್ಲಿ ಸಿದ್ದೇಶ್ವರ ಜಾತ್ರೆಯೂ ಒಂದಾಗಿದೆ. ಗೋಳಗುಮ್ಮಟ, ಇಬ್ರಾಹಿಂ ರೋಜಾ ಮುಂತಾದ ಐತಿಹಾಸಿಕ ಸ್ಮಾರಕಗಳಂತೆ ಸಿದ್ದೇಶ್ವರ ಜಾತ್ರೆಯು ವಿಜಯಪುರದ ಹೆಮ್ಮೆಯಾಗಿದೆ. ಈ ಜಾತ್ರೆ ನಗರದ ಧಾರ್ಮಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಒಟ್ಟಿನಲ್ಲಿ ಸಿದ್ದೇಶ್ವರ ಜಾತ್ರೆ ವಿಜಯಪುರದ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಭಕ್ತಿ, ಸಂಸ್ಕೃತಿ, ಸಾಮಾಜಿಕ ಏಕತೆ ಮತ್ತು ಪರಂಪರೆಯ ಸಂಗಮವಾಗಿದೆ. ಪ್ರತಿ ವರ್ಷ ನಡೆಯುವ ಈ ಜಾತ್ರೆ ಭಕ್ತರ ಮನಸ್ಸಿನಲ್ಲಿ ಹೊಸ ಆಶೆ, ಶಾಂತಿ ಮತ್ತು ಸಂತೋಷವನ್ನು ತುಂಬುತ್ತದೆ. ಸಿದ್ದೇಶ್ವರ ದೇವರ ಕೃಪೆಯಿಂದ ವಿಜಯಪುರ ಸದಾ ಸುಖ ಸಮೃದ್ಧಿಯಿಂದ ಇರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಹಂಗಿಂದ್ರ ಬರ್ರಿ, ಮತ್ತ್ಯಾಕೆ ತಡ ಮಾಡ್ತೀರಿ? ನಮ್ಮ ಸಿದ್ದೇಶ್ವರ ಜಾತ್ರೆಗೆ ಬಂದು ದೇವ್ರ ದರ್ಶನ ಪಡೆದು ಸ್ಟಾಲ್ಗಳಿಗೆ ಭೇಟಿ ಮಾಡಿ ನಿಮಗೇನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ಭೇಟಿ ನೀಡ್ರಿ, ಸಿದ್ದೇಶ್ವರ ಜಾತ್ರೆ ನೋಡ್ಕೊಂಡು ಬರ್ರಿ. ಎಷ್ಟು ಚಂದ ಅಲಂಕಾರ ಮಾಡ್ಯಾರ ದೇವಸ್ಥಾನವನ್ನು. ನಿಮಗೆ ಬೇಕಾಗಿರುವಂಥ ಎಲ್ಲ ಸ್ಟಾಲ್ಗಳು ಅಲ್ಲದಾವ. ಒಂದು ಸಲ ಬಂದು ನಮ್ಮ ಸಿದ್ದೇಶ್ವರ ಜಾತ್ರೆ ನೋಡ್ಕೊಂಡು ಬರ್ರಿ. ನಿಮಗಿಷ್ಟ ಆಕೈತೆ ಅಂತ ನಂಗೆ ಗೊತ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.